ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಈಗಂತೂ ಮಳೆ ಶುರುವಾಗಿದೆ. ಸೊ ಈ ಮಳೆಗಾಲದಲ್ಲಿ ಬಿಸಿ ಬಿಸಿ ಪಕೋಡ ಇಲ್ಲಾಂದ್ರೆ ಈ ರೀತಿ ಬಿಸಿ ಬಿಸಿ ಆಗಿರುವಂಥ ಪಾಪ್ಕಾರ್ನು ತಿನ್ನೋದು ಒಂದು ಮಜಾನೇ ಬೇರೆ ಅಲ್ವಾ ಫ್ರೆಂಡ್ಸ್? ಹಾಗಾಗಿ ನಾನು ಕೂಡ ಇವತ್ತು ಇನ್ಸ್ಟೆಂಟಾಗಿ ಪಾಪ್ಕಾರ್ನನ್ನು ಮಾಡ್ತಾ ಇದ್ದೀನಿ. ನಾನು ಕೂಡ ಫಸ್ಟ್ ಟೈಮ್ ಈ ಪಾಪ್ಕಾರ್ನನ್ನು ಮಾಡ್ತಾ ಇರೋದು. ಸೊ ಕುಕ್ಕರಲ್ಲಿ ಕೂಡ ಮಾಡ್ಬೋದು, ಆದರೆ ನಾನಿಲ್ಲಿ ಬಾಣಲಿಯಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಇದರಲ್ಲಿ ಎಣ್ಣೆ, ಅರಿಶಿನ, ಉಪ್ಪು ಎಲ್ಲವನ್ನು ಅವರು ಹಾಕಿರ್ತಾರೆ. ಸೊ ನೀವು ಬೇಕಂದರೆ ಖಾರ ಕೂಡ ಹಾಕೋಬೋದು. ನಾನಿಲ್ಲಿ 2 ಪಾಕೆಟ್ ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ. 1 ಪಾಕೆಟನ್ನು ಸೈಡ್ಗೆ ಇಟ್ಟಿದ್ದೀನಿ. ಫ್ರೆಂಡ್ಸ್, ಈ ಪಾಕೆಟು ಕೇವಲ 20 ರೂಪಾಯಿ ಕೊಟ್ಟರೆ 1 ಪಾಕೆಟ್ ಸಿಗುತ್ತೆ. ಇಲ್ಲಿ 50 ರೂಪಾಯಿಗೆ 3 ಪಾಕೆಟ್ ಇತ್ತು ಆಫರಲ್ಲಿ. ಸೊ ಹಾಗಾಗಿ ನಾನಿಲ್ಲಿ 3 ಪಾಕೆಟನ್ನು ತಗೊಂಡಿದ್ದೀನಿ. ಈಗ ನಾನಿಲ್ಲಿ ಎಲ್ಲವನ್ನ ಒಂದು ಬಾಣಲಿಯಲ್ಲಿ ಸೇರಿಸಿ ಸ್ವಲ್ಪ ಮಿಕ್ಸನ್ನು ಮಾಡ್ಕೊತಾ ಇದ್ದೀನಿ. ಸೊ ಇದು ಒಂದು ಅರಳು ಹೊಡಿಬೇಕು, ಅಲ್ಲಿವರೆಗೂ ನಾವು ಇದನ್ನು ಮಿಕ್ಸ್ ಮಾಡ್ತಾನೆ ಇರಬೇಕು. ಗ್ಯಾಸನ್ನು ನೀವು ಹೈ ಫ್ಲೇಮಲ್ಲೇ ಇಟ್ಬಿಟ್ಟು ಇದನ್ನು ಕುಕ್ ಮಾಡ್ಕೋಬೇಕು ಫ್ರೆಂಡ್ಸ್. ಈಗ ನೋಡ್ತಾ ಇರ್ಬೋದು, ಒಂದೊಂದೇ ಅರಳು ಹೊಡಿತಾ ಇದ್ದಾವೆ. ತಕ್ಷಣವೇ ನಾವು ಮುಚ್ಚಳವನ್ನು ಮುಚ್ಚಿಬಿಟ್ಟು ಗ್ಯಾಸನ್ನು ಹೈ ಫ್ಲೇಮಲ್ಲೇ ಇಡಬೇಕು. ಸೊ ಯಾವುದೇ ಕಾರಣಕ್ಕೂ ನಾವು ಇದು ಗಾಳಿ ಹೊರಗೆ ಹೋಗದೇ ಇರೋ ರೀತಿಯಲ್ಲಿ ಇದನ್ನು ಕುಕ್ ಮಾಡ್ಕೋಬೇಕು ಫ್ರೆಂಡ್ಸ್. ನೀವು ಬೇಕಂದರೆ ಕುಕ್ಕರಲ್ಲಿ ಕೂಡ ಇದೇ ರೀತಿ ಮಾಡ್ಕೋಬೋದು. ಸೊ ಇಲ್ಲಿ ಅರಳು ಹೊಡೆಯೋದು ಕಾಣೆ ಅನ್ನೋ ಕಾರಣಕ್ಕೆ ನಾನಿಲ್ಲಿ ಬಾಣಲಿಯಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಹಾಗೆ ಪ್ಲೇಟ್ ಮೇಲೆ ಒಂದು ಹೋಲ್ ಇರುತ್ತೆ. ಸೊ ಅಲ್ಲಿ ನಾನು ಪೇಪರ್ ಹಾಳಿ ಕೂಡ ಸುತ್ತಿ ಹಾಕಿದ್ದೀನಿ. ಸೊ ಯಾಕಂದರೆ ಗಾಳಿ ಹೊರಗೆ ಹೋಗಬಾರ್ದು ಅನ್ನೋ ಕಾರಣಕ್ಕೆ. ಫ್ರೆಂಡ್ಸ್, ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಇಲ್ಲಿ ಪಾಪ್ಕಾರ್ನ್ ರೆಡಿ ಆಯಿತು ಅಂದ್ಬಿಟ್ಟು. ಸೊ ನಾನು ಕೂಡ ಫಸ್ಟ್ ಟೈಮ್ ಇದು ಟ್ರೈ ಮಾಡಿದ್ದು. ಸೊ ನನಗೆ ನಂಬೋಕ್ಕಾಗಲಿಲ್ಲ, ಅಷ್ಟು ಚೆನ್ನಾಗಿ ಇಲ್ಲಿ ಪಾಪ್ಕಾರ್ನ್ ರೆಡಿ ಆಯಿತು. ನೀವು ಖಾರ ತಿನ್ನೋರಾದರೆ ಖಾರವನ್ನು ಕೂಡ ಇದಕ್ಕೆ ಸೇರಿಸ್ಕೋಬೋದು ಸ್ವಲ್ಪನೇ. ಫ್ರೆಂಡ್ಸ್, ಇಷ್ಟು ಪಾಪ್ಕಾರ್ನನ್ನು ನಾವು ಅಂಗಡಿಯಿಂದ ತಂದರೆ 100 ರಿಂದ 150 ರೂಪಾಯಿ ಕೊಡಬೇಕಾಗುತ್ತೆ. ಸೊ ಕೇವಲ 30 ರೂಪಾಯಲ್ಲಿ ಇಷ್ಟು ಪಾಪ್ಕಾರ್ನನ್ನು ನಾವು ಮನೆಯಲ್ಲೇ ರೆಡಿ ಮಾಡ್ಬೋದು. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದ್ರೆ, ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಹಾಗೆ ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.